ನಮಸ್ಕಾರ ವೀಕ್ಷಕರೇ, ಏಮ್ ಹಾಸ್ಪಿಟಲ್ ಪ್ರೆಸೆಂಟ್ಸ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ರೋಬೋಟಿಕ್ ಲೇಸರ್ ಥೆರಪಿ ಹಾಗೆ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಥೆರಪಿಗಳನ್ನ ಯಾವೆಲ್ಲ ಕಾಯಿಲೆಗಳಿಗೆ ಕೊಡಲಾಗುತ್ತೆ, ಕಾಯಿಲೆ ಯಾವ ಹಂತದಲ್ಲಿದ್ರೆ ಈ ಥೆರಪಿಯನ್ನ ಕೊಟ್ರೆ ಗುಣಮುಖವಾಗುತ್ತೆ, ಈ ಎಲ್ಲಾ ವಿಚಾರವನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಗೌತಮ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈ ರೋಬೋಟಿಕ್ ಲೇಸರ್ ಥೆರಪಿ ಮತ್ತೆ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ ಅಂದ್ರೆ ಏನು? ಮೇಡಮ್, ಇದೊಂದು ಇವಾಗ ನಮ್ಮಲ್ಲಿರುವಂಥ ಒಂದು ಆಧುನಿಕ ಚಿಕಿತ್ಸಾ ವಿಧಾನ ಆಗಿದೆ, ಒಂದು ರೋಬೋಟಿಕ್ ಲೇಸರ್ ಮತ್ತು ಸ್ಪೈನಲ್ ಡಿಕಂಪ್ರೆಷನ್ ಅಂತ ಥೆರಪಿ. ಬಿಕಾಸ್ ಏನಂತಂದರೆ ಇವಾಗ ನೀವು ಬೆನ್ನು ಮೂಳೆಗೆ ಸಂಬಂಧಪಟ್ಟಂತೆ ಯಾವುದೇ ಕಾಯಿಲೆ ಇದ್ದರೆ, ಡಿಸ್ಕ್ ಬಲ್ಜ್ ಇರ್ಬೋದು ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಇರ್ಬೋದು, ಅದಕ್ಕೆ ಏನಂತಂದರೆ ಇವಾಗ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ, ಇಂಜೆಕ್ಷನ್ಸ್ ತೊಗೊಂಡ್ರೆ ಬರೀ ತಾತ್ಕಾಲಿಕ ಮಾತ್ರ ಒಂದು ಶಮನ ಇರುತ್ತೆ, ಹೊರತು ಆ ಕಾಯಿಲೆ ವಾಸಿ ಮಾಡೋಕ್ಕೆ ಆಗಲ್ಲ. ಸೊ ಇಂಥ ಕಂಡೀಷನ್ಸ್ಗಳಲ್ಲಿ ಯೂಶ್ವಲಿ ಏನಂತಂದರೆ ಎಲ್ಲರೂ ಸರ್ಜರಿ ಮಾಡೋದು ಫಸ್ಟ್ ಸ್ಟೆಪ್ಪಲ್ಲೇ ಸರ್ಜರಿ ಮಾಡಿಸೋದು ಈ ಥರ ಮಾಡ್ತಾರೆ. ಬಟ್ ಫಸ್ಟ್ ಹಂತಗಳಲ್ಲಿ ಇಂಥ ಕಾಯಿಲೆ ಬಂದರೆ ಯಾವುದೇ ಸರ್ಜರಿ ಇಲ್ಲದೆ ನಮ್ಮಲ್ಲಿ ಸ್ಪೈನಲ್ ಡಿಕಂಪ್ರೆಷನ್ ಅಂತ ಥೆರಪಿ ಹಾಗೂ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಕಂಪ್ಲೀಟಾಗಿ ವಾಸಿ ಮಾಡ್ಕೊಳ್ಬೋದು. ಹಲವಾರು ಜನ ನಮ್ಮಲ್ಲಿ ಇವಾಗ ಪೇಷಂಟ್ಸ್ಗಳು ಬಂದು ಈ ಥರ ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಕಂಪ್ಲೀಟಾಗಿ ವಾಸಿ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಚಿಕಿತ್ಸೆ ಏನಂತಂದರೆ ಇಂಡಿಯಾದಲ್ಲಿ ಮೊದಲ ಬಾರಿಗೆ ನಮ್ಮಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂಥ ಮಿಷಿನ್ಸ್ಗಳಿಂದ ನಾವು ಮಾಡ್ತೀವಿ, ಒಂದು ರೋಬೋಟಿಕ್ ಲೇಸರ್ ಮಿಷಿನ್ ಮತ್ತು ಸ್ಪೈನಲ್ ಡಿಕಂಪ್ರೆಷನ್ ಮಿಷಿನ್. ಸೊ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿಗೆ ಯೂಸ್ ಮಾಡುವಂಥ DOC ಅಂತ ಒಂದು ಮಿಷಿನ್ ಇದೆ, ಅದನ್ನು US ಇಂದ ಇಂಪೋರ್ಟ್ ಮಾಡಿರ್ತೀವಿ. ಇನ್ನೊಂದು ರೋಬೋಟಿಕ್ ಲೇಸರ್ಗೆ ಬಳಕೆ ಆಗುವಂಥ ಮಿಷಿನನ್ನು ನಾವು ಫ್ರಾನ್ಸಿಂದ ಇಂಪೋರ್ಟ್ ಮಾಡಿದ್ದೀವಿ. ಸೊ ಇದೆರಡನ್ನೂ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿರುವಂಥ ಮಿಷಿನ್. ಸೊ ಯಾವುದೇ ಸರ್ಜಿಕಲ್ ಪ್ರೊಸೀಜರ್ ಇಲ್ಲದೆ ಅಥವಾ ಯಾವುದೇ ಪೇಯ್ನ್ ಇರುವಂಥ ಪ್ರೊಸೀಜರ್ಸ್ ಇಲ್ಲದೆ ಏನು ಕಾರಣದಿಂದ ತೊಂದರೆ ಬರ್ತಾ ಇದೆ ಅದನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡೋಕ್ಕೆ ಈ ಮಿಷಿನ್ಸ್ಗಳು ಹೆಲ್ಪ್ ಮಾಡ್ತಾ ಇದೆ. ಓಕೆ ಡಾಕ್ಟರ್, ನೀವು ಆಗಲೇ ಹೇಳ್ತಾ ಇದ್ರಿ ಈ ಆರ್ಥರೈಟಿಸ್ ಆಗಿರ್ಬೋದು ಅಥವಾ ಮೂಳೆಗೆ ಸಂಬಂಧಿತ ಕಾಯಿಲೆಗಳಿಗೆ ಇದನ್ನ ಕೊಡ್ತೀನಿ ಅಂತ. ಹಾಗಿದ್ರೆ ರೋಬೋಟಿಕ್ ಲೇಸರ್ ಥೆರಪಿ, ಇದು ಹೆಸರೇ ಹೇಳುವಂತೆ ರೋಬೋಟಿಕ್ ಅಂತ ಇದೆ. ಇದನ್ನ ಏನು ವೈದ್ಯರೇ ಮಾಡ್ತಾರಾ ಈ ಥೆರಪಿಯನ್ನ, ಅಥವಾ ಏನು ಮಷಿನ್ ಅನ್ನ ಬಳಸಿ ಮಷಿನ್ ಮಾತ್ರ ಮಾಡುತ್ತಾ ಈ ಥೆರಪಿಯನ್ನ? ಮೇಡಮ್, ರೋಬೋಟಿಕ್ ಲೇಸರ್ ಮಿಷಿನ್ ಅಥವಾ ರೋಬೋಟಿಕ್ ಲೇಸರ್ ಥೆರಪಿದು ಮೇನ್ ಉದ್ದೇಶ ಏನು ಅಂತಂದರೆ, ನಮ್ಮ ಶರೀರದಲ್ಲಿ ಇರುವಂಥ ನ್ಯಾಚುರಲ್ ಹೀಲಿಂಗ್ ಕೆಪಾಸಿಟಿ ಏನಿದೆ ಅದನ್ನು ಇನ್ನಷ್ಟು ಜಾಸ್ತಿ ಮಾಡೋದು. ಬಿಕಾಸ್ ನಮ್ಮ ಶರೀರದಲ್ಲಿ ಏನೋ ಒಂದು ಗಾಯ ಆದರೆ ಆಟೋಮೆಟಿಕ್ಕಾಗಿ ನಮ್ಮದು ಶರೀರದಲ್ಲಿ ನ್ಯಾಚುರಲಿ ಅದು ಹೀಲ್ ಆಗುತ್ತೆ, ಒಂದು ವಾರದಲ್ಲಿ ಅದು ಹೀಲ್ ಆಗ್ತಾ ಬರುತ್ತೆ. ಸೊ ಈ ಒಂದು ಹೀಲಿಂಗ್ ಕೆಪಾಸಿಟಿನ ಇನ್ನಷ್ಟು ಜಾಸ್ತಿ ಮಾಡೋಕ್ಕೆ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ಇನ್ಫ್ರಾರೆಡ್ ಲೇಸರ್ ಕಿರಣಗಳನ್ನು ಪಾಸ್ ಮಾಡೋದ್ರಿಂದ ನಮ್ಮ ಶರೀರದಲ್ಲಿರುವಂಥ ಸೆಲ್ಸ್ಗಳು ಇನ್ನಷ್ಟು ಬೇಗ ಚೇತರಿಸ್ಕೊಳ್ಳುತ್ತೆ, ಸೆಲ್ಸ್ಗಳಲ್ಲಿರುವಂಥ ಊತ ಕಡಿಮೆ ಆಗೋದು, ಸೆಲ್ಸ್ಗಳು ಜಾಸ್ತಿ ನ್ಯೂಟ್ರಿಷನ್ ಅಬ್ಸಾರ್ಬ್ ಮಾಡೋದು, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದು ಹಾಗೂ ಸೆಲ್ಸ್ಗಳು ಜಾಸ್ತಿ ಎನರ್ಜಿ ಉತ್ಪನ್ನ ಮಾಡೋದು. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮದು ಶರೀರದಲ್ಲಿ ಆ ಹೀಲಿಂಗ್ ಫ್ಯಾಕ್ಟರ್ಸ್ ಏನಿದೆ ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ, ಸೆಲ್ ಆಕ್ಟಿವಿಟಿ ಅಥವಾ ಸೆಲ್ ಮೆಟಬಾಲಿಸಮ್ ಏನಿದೆ ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ. ಸೊ ಗಾಯಗಳು ಅಥವಾ ಒಳಗಡೆಯಲ್ಲಿ ಇರುವಂಥ ಊತ ಏನಿದೆ ಅದು ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಸೊ ನಿಮ್ಮದು ನೋವು ಹಾಗೂ ಅಲ್ಲಿರುವಂಥ ಊತ ಕೂಡ ಕಡಿಮೆ ಆಗುತ್ತೆ, ಅಲ್ಲಿ ಏನು ಡ್ಯಾಮೇಜ್ ಆಗಿರುತ್ತೆ ನಿಮ್ಮದು ಟಿಶ್ಯೂಸಲ್ಲಿ ಅದು ಕೂಡ ನಿಧಾನವಾಗಿ ಹೀಲಿಂಗ್ ಆಗುತ್ತೆ. ಓಕೆ, ಒಬ್ರು ಕಾಲರ್ ಹಿಡಿತಾರೆ. ಮಂಜುಳಾ ಕೊಲ್ಲೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿಮಾ. ಹಲೋ. ಹಲೋ ಸರ್. ನಮಸ್ತೆ ಮೇಡಮ್, ಹೇಳಿ, ಏನ್ ತೊಂದರೆ ಇದೆ? ನಮಸ್ತೆ ಡಾಕ್ಟರ್. ನನ್ನ ಪಾಪುಗೆ ಓಕೆ ಸರ್, ಇದಕ್ಕೆ ಮೂಗು ತುಂಬಾನೇ ಕಟ್ಕೊಳ್ತಿರುತ್ತೆ ಸರ್, ಉಸಿರಾಟದ ಪ್ರಾಬ್ಲಮ್ ಇದೆ, ಅಂದ್ರೆ ಮೂಗು ಸ್ಟ್ರಕ್ ಆಗ್ತಿರುತ್ತೆ. ಅದ್ರಲ್ಲಿ ನಿಮ್ಮ ನಿತ್ಯ ಸಂಜೀವಿನಿಯಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಸರ್? ಮೇಡಮ್, ನಮ್ಮಲ್ಲಿ ಇವಾಗ ಇದು ಮೂಳೆಗೆ ಸಂಬಂಧಪಟ್ಟಂತೆ ಇರುವಂತ ಕಾಯಿಲೆ ಅಥವಾ ಜಾಯಿಂಟ್ಸ್ಗೆ ಸಂಬಂಧಪಟ್ಟಂತ ಕಾಯಿಲೆ ಇರೋಕ್ಕೆ ಮಾತ್ರ ಟ್ರೀಟ್ಮೆಂಟ್ ಮಾಡೋದು. ನಮ್ಮಲ್ಲಿ ಯಾವುದೇ ತರ ಇಂಟರ್ನಲ್ ಮೆಡಿಸಿನ್ಸ್ ಆ ಥರ ಏನೂ ಕೊಡೋದಿಲ್ಲ. ನಮ್ಮಲ್ಲಿ ಬರೀ ಇವಾಗ ಸ್ಪೈನ್ ಹಾಗೂ ಜಾಯಿಂಟ್ಸ್ಗೆ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಮಾತ್ರ ಟ್ರೀಟ್ಮೆಂಟ್ ಮಾಡೋದು. ಓಕೆ, ಥ್ಯಾಂಕ್ ಯು ಮಂಜುಳಾ ಅವರೇ. ಡಾಕ್ಟರ್, ಏನು ಈ ಕಾಲರ್ಗೆ ನೀವು ಹೇಳ್ತಾ ಇದ್ರಿ ಇನ್ನರ್ ಮೆಡಿಸಿನ್ ಏನು ಕೊಡಲ್ಲ, ಹೊರಗಡೆಯಿಂದ ಥೆರಪಿ ಮಾತ್ರ ಕೊಡ್ತೀವಿ ಅಂತ. ಈ ಸರ್ಜಿಕಲ್ ಆಗಿರುವಂತಹ ಜಾಗದಲ್ಲಿ ಕೆಲವೊಂದ್ಸಲ ಊತ ಇರುತ್ತೆ ಮತ್ತೆ ನೋವಿರುತ್ತೆ. ಆ ಜಾಗದಲ್ಲಿ ಏನು ಅಂದ್ರೆ ಏನು ಚರ್ಮದ ಕಲರೇ ಚೇಂಜ್ ಆಗಿರುತ್ತೆ. ಇಂಥ ಸಂದರ್ಭದಲ್ಲೂ ಕೂಡ ನೀವು ಈ ಥೆರಪಿಯನ್ನ ಕೊಡಬಹುದಾ? ಮೇಡಮ್, ನಮ್ಮಲ್ಲಿ ಇವಾಗ ಸ್ಕಿನ್ಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ನಂತರ ಟ್ರೀಟ್ಮೆಂಟ್ ಮಾಡಲ್ಲ. ಇಲ್ಲೇನಂತಂದ್ರೆ ಇವಾಗ ಡಿಸ್ಕ್ ಬಲ್ಜ್ ಇದ್ರೆ ಅಥವಾ ಮೂಳೆನಲ್ಲಿ ಏನಾದರೂ ಕಾಯಿಲೆ ನೋವು ಬರೋದಿದ್ರೆ ಅಥವಾ ಜಾಯಿಂಟ್ಸ್ ಅಲ್ಲಿ ಏನಾದರೂ ಸ್ವೆಲ್ಲಿಂಗ್ ಇದ್ರೆ, ಈವನ್ ಪೋಸ್ಟ್ ಸರ್ಜಿಕಲ್ ಕೇಸಸ್ಗಳು ಕೂಡ ನಮ್ಮಲ್ಲಿ ನಾವು ಅದನ್ನ ಹ್ಯಾಂಡಲ್ ಮಾಡ್ತೀವಿ. ಇವಾಗ ಏನಂತಂದ್ರೆ ಒಂದು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ, ಅದಕ್ಕೆ ಸರ್ಜರಿ ಮಾಡಿದ್ದಾರೆ, ಸರ್ಜರಿ ಮಾಡಾದ್ಮೇಲೂ ಕೂಡ ಅವ್ರಿಗೆ ಪೇಯ್ನ್ ಹಾಗೆ ಇದೆ ಅಂತ ಇದ್ರೆ ಡೆಫಿನೆಟ್ ಆಗಿ ನಮ್ಮಲ್ಲಿ ಅದನ್ನ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಅದಕ್ಕಿಂತ ಮುಂಚೆ ಏನಂತಂದ್ರೆ ಆ ಪೇಷಂಟ್ ಹಿಸ್ಟ್ರಿ ತಗೊಳ್ಳೋದು ಅಥವಾ ಅವ್ರು ಯಾವ ಥರ ಅವ್ರಿಗೆ ಕಾಯಿಲೆ ಇತ್ತು, ಏನು ಸರ್ಜರಿ ಮಾಡಿದ್ದಾರೆ, ಅವ್ರದ್ದು ರಿಪೋರ್ಟ್ಸ್ ಯಾವ ಥರ ಇದೆ, ಯಾವ ಲೆವೆಲಲ್ಲಿ ಅವ್ರದ್ದು ಇವಾಗ ಪ್ರಾಬ್ಲಮ್ ಇದೆ, ಯಾವ ಗ್ರೇಡಲ್ಲಿ ಇದೆ ಅಂತ ಫಸ್ಟ್ ನೋಡಿ ಅದಕ್ಕೆ ಬೇಕಾದ ಪರೀಕ್ಷೆಗಳನ್ನು ಮಾಡಿ ಇನ್ ಕೇಸ್ ಏನಾದರೂ ನಮಗೆ ಅವ್ರಿಗೆ ಈ ಟ್ರೀಟ್ಮೆಂಟನ್ನು ಕೊಡ್ಬೋದು ಅಂತ ಆದರೆ ಅವ್ರಿಗೆ ಆ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಅದ್ರ ಜೊತೆನಲ್ಲಿ ಏನು ಅಂತಂದರೆ ಫಿಸಿಯೋಥೆರಪಿ ಎಕ್ಸಸೈಸ್ಗಳು ಕೂಡ ಇಲ್ಲಿ ಹೇಳ್ಕೊಡ್ತಾರೆ.
ಸೊ ಇನ್ ಕೇಸ್ ಏನು ಅಂತಂದರೆ ರೆಸ್ಟ್ ಜಾಸ್ತಿ ತೊಗೊಂಡು ಅವ್ರಿಗೆ ಏನು ಅಂತಂದರೆ ಮೊಬಿಲಿಟಿ ಚೆನ್ನಾಗಿಲ್ಲ ಅಂತಂದರೆ ಅವ್ರದ್ದೇನೋ ಮೂವ್ಮೆಂಟ್ ಮಾಡಬೇಕಾದ್ರೆ ನೋವು ಜಾಸ್ತಿ ಬರ್ತಾ ಇದೆ ಅಂತಂದರೆ ಅದನ್ನು ರಿಗೈನ್ ಮಾಡೋಕ್ಕೋಸ್ಕರ ನಮ್ಮಲ್ಲಿ ಫಿಸಿಯೋಥೆರಪಿ ಎಕ್ಸಸೈಸ್ ಇದೆ. ಸೊ ಅದನ್ನ ನಿಧಾನಕ್ಕೆ ಎಕ್ಸಸೈಸ್ ಮಾಡ್ತಾ ಇದ್ದಂಗೆ ಏನಂತಂದರೆ ಆ ಜಾಯಿಂಟ್ಸ್ಗಳು ಫ್ರೀ ಆಗುತ್ತೆ, ಆ ಪೇಯ್ನ್ ಸ್ವಲ್ಪ ಕಡಿಮೆ ಬರುತ್ತೆ, ಅವ್ರದ್ದು ಫ್ಲೆಕ್ಸಿಬಿಲಿಟಿ ಇನ್ನಷ್ಟು ಜಾಸ್ತಿ ಬರುತ್ತೆ. ಓಕೆ, ಒಬ್ರು ಕಾಲರ್ ಹಿಡಿದ್ದಾರೆ. ಕುಮಾರ್ ಚನ್ನಪಟ್ಟಣದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಹಲೋ. ನಮ್ಗೆ 1 ವರ್ಷ ಆಯ್ತು ಆಪರೇಷನ್ ಆಗಿ. ಓಕೆ ಸರ್, ಬೆನ್ನಿಗೆ ಇಂಗ್ಲೇಷನ್ ಕೊಟ್ಟಿದ್ದಾರಲ್ಲ ಆಪರೇಷನ್ ಆದಾಗ, ಹಾಂ, ಅದು ಬೆನ್ನು ಸಿಕ್ಕಾಪಟ್ಟೆ ನೋವು. ಬೆನ್ನಿ ಕೆಳಗಡೆ ಸೊಂಟದಿಂದ ಹಿಡಿದು ಮೇಲ್ಗಡೆ ಬೆನ್ನು ಫುಲ್ ನೋವು ಬರ್ತದೆ. ಓಕೆ ಸರ್, ಇದು ಏನಕ್ಕೆ ಆಪರೇಷನ್ ಮಾಡಿದ್ದಾರೆ? ಅದು ಪಿತ್ತಕೋಶದಲ್ಲಿ ಕಲ್ಲಿತ್ತು ಅಂತ ಹೇಳಿ ಆಪರೇಷನ್ ಮಾಡಿದ್ರು. ಓಕೆ, ಹಾಂ ಹಾಂ ಹಾಂ, ರಾಜರಾಜೇಶ್ವರಿ ಓಕೆ ಸರ್. ಇವಾಗ ಸೊಂಟದಿಂದ ಕಾಲ್ಗಳಿಗೆ ಜೋಮ್ ಏನಾದ್ರು ಬರುತ್ತಾ? ನೋವು ಬರೋದಿಲ್ಲ ಇಲ್ಲ ಸರ್, ಕಾಲಿಗೆ ನೋವು ಬರಲ್ಲ. ಹಾಂ, ಈ ಸೊಂಟದಿಂದ ಮೇಲೆ ನಾವು ನಿಂತ್ಕೊಂಡು 2 ಅವರ್ ನಿಂತ್ಕೊಂಡ್ರೆ ಸಿಕ್ಕಾಪಟ್ಟೆ ನೋವು ಬರ್ತದೆ. ಓಕೆ, ಕುಂತ್ಕೊಂಡ್ರೆ ನೋವು ಬರ್ತದೆ. ಸರ್ ಇದು ಏನ್ ಕೆಲಸ ಮಾಡ್ತೀರಾ ನೀವು? ವೆಯ್ಟ್ ಎತ್ತೋದೇನಾದ್ರೂ ಕೆಲಸ ಇದೆಯಾ? ಇಲ್ಲ, ವೇಟ್ ಗೀಡಿನ ಸರ್ ನಾವು ವ್ಯವಸಾಯ ಮಾಡೋದು. ಓಕೆ, ಹಾಂ ಹಾಂ. ಜಾಸ್ತಿ ಬಗ್ಗಿ ಕೆಲಸ ಮಾಡೋದು ಆತರ ಏನಾದ್ರು ಇರುತ್ತಾ? ಸ್ಟ್ರೈನ್ ಅದೆಲ್ಲ ಏನಿಲ್ಲ ಸರ್. ಒಂದ್ಸಲ ನಿಂತ್ಕೊಂಡ್ರೆ ಮತ್ತೆ ಕೂತ್ಕೊಂಡ್ರೆ 1-2 ಅವರ್ ಕೂತ್ಕೊಂಡ್ರೆ ನೋವು ಬರ್ತದೆ. ಓಕೆ, ಹಾಂ ಹಾಂ. ಇಲ್ಲ, ಸುಮ್ಮನೆ 1-2 ಅವರ್ ನಿಂತ್ಕೊಂಡ್ರೆ ನೋವು ಬರ್ತದೆ. ವಾಕಿಂಗ್ ಮಾಡಿದ್ರೆ ಏನೂ ನೋವು ಬರಲ್ಲ. ಓಕೆ ಸರ್, ಇದು ನಿಮ್ದು ಹಳೆ ಸರ್ಜರಿ ಮತ್ತೆ ಇದಕ್ಕೆ ಯಾವುದೇ ಸಂಬಂಧ ಇರಲ್ಲ. ಇದು ಯೂಶಲಿ ಏನು ಅಂತಂದ್ರೆ ಬೆನ್ನಲ್ಲಿರುವಂತ ಮಸಲ್ಸ್ ಗಳಲ್ಲಿ ಆಗಿರೋ ಸ್ಟ್ರೈನ್ ಇಂದ ಈ ತರ ನೋವು ಬರುತ್ತೆ. ಸೊ ಇದಕ್ಕೆ ಏನಂತಂದ್ರೆ ನಮ್ಮಲ್ಲಿ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಮಾತ್ರ ತಗೊಂಡು ಇದನ್ನ ನಿಮ್ಗೆ ವಾಸಿ ಮಾಡ್ಕೊಳ್ಬಹುದು. ಬಿಕಾಸ್ ಡಿಸ್ಕ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಸ್ಪೈನಲ್ ಡಿಕಂಪ್ರೆಷನ್ ಟ್ರೀಟ್ಮೆಂಟ್ ನಿಮ್ಗೆ ಬೇಕಾಗಿರಲ್ಲ. ಬರೀ ರೋಬೋಟಿಕ್ ಲೇಸರ್ ಥೆರಪಿಯಲ್ಲಿ ಏನು ಅಂತಂದ್ರೆ ಕಿರಣಗಳನ್ನ ಪಾಸ್ ಮಾಡ್ತಾರೆ, ಇನ್ಫ್ರಾರೆಡ್ ಲೇಸರ್ ಕಿರಣಗಳನ್ನ. ಇದು ನಿಮ್ಗೆ ಉರಿ ಬರೋದಾಗ್ಲಿ ಅಥವಾ ಸುಡೋದಾಗ್ಲಿ ಆತರ ಏನು ನಿಮ್ಗೆ ತೊಂದರೆ ಬರಲ್ಲ ಟ್ರೀಟ್ಮೆಂಟ್ ಟೈಮಲ್ಲಿ. ಇದೇನಂತಂದ್ರೆ ಅಲ್ಲಿ ಏನ್ ಡ್ಯಾಮೇಜ್ ಆಗಿರುತ್ತೆ, ಸೆಲ್ಸ್ಗಳಲ್ಲಿ ಏನು ಸ್ಟ್ರೈನ್ ಆಗಿರುತ್ತೆ, ಅಲ್ಲಿ ಇನ್ನಷ್ಟು ಹೀಲಿಂಗ್ ಅನ್ನ ಇನ್ನೂ ಇಂಪ್ರೂವ್ ಮಾಡಿ ಆ ನೋವನ್ನ ಕಡಿಮೆ ಮಾಡುತ್ತೆ. ಒಂದ್ಸಲ ಪೇಯ್ನ್ ನಿಮ್ದು ಕಡಿಮೆ ಬಂತು ಅಂತಂದಾಗ ಇಲ್ಲಿ ಫಿಸಿಯೋಥೆರಪಿ ಎಕ್ಸಸೈಸ್ ಹೇಳ್ಕೊಡ್ತಾರೆ. ಸೊ ಅದನ್ನ ನೀವು ಮನೆಯಲ್ಲಿ ಮಾಡಿದ್ರೆ ಕಂಪ್ಲೀಟ್ ಆಗಿ ಏನು ಇವಾಗ ನಿಮ್ಗೆ ತೊಂದರೆ ಬರ್ತಾ ಇದೆ ಅದನ್ನ ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೊಳ್ಬಹುದು. ಕುಮಾರ್ ಅವರೇ, ಏಮ್ ಹಾಸ್ಪಿಟಲ್ಗೆ ಒಂದ್ಸಲ ಭೇಟಿ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ಕೆ. ಈಗ ಒಬ್ರು ಕಾಲರ್ ಹಿಡಿದ್ದಾರೆ. ಬೆಂಗಳೂರಿನಿಂದ ಶ್ರೀನಿವಾಸ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ಮೇಡಮ್ ನಮಸ್ಕಾರ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಹಾ ಮೇಡಮ್. ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ಏನ್ ತೊಂದರೆ ಇದೆ? ಸರ್, ನನ್ನ ಹೆಸರು ಶ್ರೀನಿವಾಸ್ ಅಂತ. ನನಗೆ ಈ ಲೆಫ್ಟ್ ಸೈಡ್ ಅಲ್ಲಿ ಈ ಪಕ್ಕೆ ಇದೆಯಲ್ಲ, ಮೂಳೆ ಪಕ್ಕೆ ಸೈಡ್ ಅಲ್ಲಿ, ಈ ಚೆಸ್ಟ್ ಇಂದ ಕೆಳಗಡೆ, ಓಕೆ, ಅಲ್ಲಿ ತುಂಬಾ ಪೇನ್ ಬರ್ತದೆ ಇತ್ತೀಚೆಗೆ. ಓಕೆ, ತುಂಬಾನೇ ಪೇನ್ ಬರ್ತದೆ. ವ್ಯಾಯಾಮ ಮಾಡಿದಾಗ ಇರಲ್ಲ. ಓಕೆ, ಹಾ, ವ್ಯಾಯಾಮ ಮಾಡದೇ ಇರೋವಾಗ ತುಂಬಾ ನೋವು ಬರುತ್ತೆ. ಓಕೆ ಸರ್, ಎಷ್ಟು ಟೈಮಿಂದ ಇದೆ ಸರ್ ಈ ತರ ನಿಮ್ಗೆ ಪ್ರಾಬ್ಲಮ್? ಒಂದು 2 ಮಂತ್ ಇಂದ ಸ್ಟಾರ್ಟ್ ಆಗಿದೆ ಸರ್. ಎಲ್ಲಾದ್ರೂ ಕನ್ಸಲ್ಟ್ ಮಾಡಿದೀರಾ? ಎಲ್ಲೂ ಮಾಡಿಲ್ಲ, ಅದಕ್ಕೆ ಮಾಡೋಣ ಅಂತೇಳಿ ನಾನು ಒಂದು ಟಿವಿ ಚಾನಲ್ ನೋಡಿ. ಸರ್, ಇದು ಹೆಂಗೆ ಸ್ಟಾರ್ಟ್ ಆಯ್ತು? ಆತರ ಏನಾದ್ರು ಇನ್ಸಿಡೆಂಟ್ ನೆನಪಿದ್ಯಾ? ವೆಯ್ಟ್ ಎತ್ತಬೇಕಾದ್ರೆ ಸ್ಟಾರ್ಟ್ ಆಗಿರೋದು ಅಥವಾ ಬಿದ್ರೆ ಸ್ಟಾರ್ಟ್ ಆಗಿರೋದು ಅಂತ? ಇಲ್ಲ, ಏನು ಆತರ ಏನಿಲ್ಲ. ಏನು ಇತ್ತೀಚೆಗೆ ಕೆಲಸ ಹೆವಿ ಕೆಲಸ ಮಾಡ್ತೀನಿ. ಮುಂಚೆ ಎಲ್ಲ ಲೋಡ್ ಎಲ್ಲ ಎತ್ತಿದ್ದೆ, ಇತ್ತೀಚೆಗೆ ಏನಿಲ್ಲ ಇವಾಗ. ಓಕೆ, ಇವಾಗ ಮಾಮೂಲಿ ಗಾಡಿಯಲ್ಲಿ ಓಡಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇದೀವಿ. ಸರ್, ಕತ್ತಿಂದ ಕೈಗಳಿಗೆ ಪೇನ್ ರೇಡಿಯೇಟ್ ಆಗೋದು ಆತರ ಏನೂ ಇಲ್ಲ ಅಲ್ಲ? ಕೈಗಳದ್ದು ಏನು ಪ್ರಾಬ್ಲಮ್ ಇಲ್ಲ. ಕತ್ತು ನೋವು ಬರ್ತಾ ಇದೆಯಾ? ಕತ್ತು ಅಥವಾ ಸೊಂಟ? ಕತ್ ನೋವು ಏನಿಲ್ಲ. ಕತ್ ನೋವು ಅಂದ್ರೆ ಯಾವಾಗ ಒಂದು ಟೈಮ್ ರೇರ್ ಬರೋದು ಈ ಜಾಯಿಂಟ್ ಹತ್ರ. ಓಕೆ, ಹಾ ಹಾ ಹಾ. ಸರ್, ಫಸ್ಟ್ ಒಂದ್ಸಲಿ ಒಂದು ECG ಮಾಡಿಸಿ. ECG ಮಾಡಿಸಿ ಅದರಲ್ಲಿ ಏನಾದ್ರು ಇವಾಗ ಕಾರ್ಡಿಯಾಕ್ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ರೂಲ್ ಔಟ್ ಮಾಡಕ್ಕೆ. ಅದಾದ್ಮೇಲೆ ಒಂದ್ಸಲಿ ಕತ್ತದ MRI ಮಾಡಿಸ್ಕೊಳ್ಳಿ. ಸೊ 2 ರಿಪೋರ್ಟ್ಸ್ ಏನಿದೆ ಅದನ್ನ ತಗೊಂಡು ನಮ್ಮ ಸೆಂಟರ್ಗೆ ಭೇಟಿ ನೀಡಿ ಸರ್. ಬಿಕಾಸ್ ಇದೇನಂತಂದ್ರೆ ಇನ್ ಕೇಸ್ ಕಾರ್ಡಿಯಾಕ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೂ ಕೂಡ ನಿಮಗೆ ಚೆಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಏನಾದ್ರು ಪೇಯ್ನ್ ಅಥವಾ ಡಿಸ್ಕಂಫರ್ಟ್ ಬರಬಹುದು. ಸೊ ಅದನ್ನ ಒಂದ್ಸಲಿ ರೂಲ್ ಔಟ್ ಮಾಡಾದ್ಮೇಲೆ ಇನ್ ಕೇಸ್ ಇದೇನಾದ್ರೂ ಜಸ್ಟ್ ಮಸಲ್ಸ್ ಅಲ್ಲಿ ಆಗಿರುವಂತ ಸ್ಟ್ರೈನ್ ಆಗಿದ್ರೆ ನಮ್ಮಲ್ಲಿ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ಅದನ್ನ ಕಂಪ್ಲೀಟ್ ವಾಸಿ ಮಾಡ್ಕೊಳ್ಬಹುದು. ಜೊತೆನಲ್ಲಿ ನಿಮಗೆ ಇಲ್ಲಿ ಫಿಸಿಯೋಥೆರಪಿ ಎಕ್ಸಸೈಸ್ ಕೂಡ ಹೇಳ್ಕೊಡ್ತಾರೆ. ಸೊ ಇದರಿಂದ ಪೇಯ್ನ್ ಏನಿದೆ ಆ ಮಸಲ್ಸ್ ಗಳಿಗೆ ಸ್ಟ್ರೆಂಥನ್ ಮಾಡಕ್ಕೆ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ. ಮತ್ತೊಬ್ರು ಕಾಲರ್ ಮೊಹಮ್ಮದ್ ನೆಲ್ಮಂಗ್ಲದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮೊಹಮ್ಮದ್ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಸರ್, ನನಗೆ ಡಿಸ್ಕಲ್ ಪೇನ್ ಇತ್ತು. ನಾನು ತುಮಕೂರಿಗೆ ಹೋಗ್ತಾ ಇದ್ದೀನಿ. ಬಟ್ ಫುಲ್ ರೆಸ್ಟ್ ಅಲ್ಲಿ ಅಂತ ಹೇಳಿದ್ರು. ಒಂದು 15 ಡೇಸ್, ಒಂದು 10 ಡೇಸ್, 13 ಡೇಸ್ ಅಲ್ಲಿ ಇದೀನಿ. ಬಟ್ ನನಗೆ ಎದೆ ನೋವು ಜಾಸ್ತಿ ಕಾಣ್ತಿದೆ ಸರ್. ಓಕೆ ಸರ್, ಇದು ಎಲ್ಲಿ ಯಾವ ಲೆವೆಲ್ ಅಲ್ಲಿ ಡಿಸ್ಕ್ ಬಲ್ಜ್ ಇದೆ ಅಂತ ಹೇಳಿದ್ರು ನಿಮ್ಗೆ? ಅದು ಲೆಫ್ಟ್ ಸೈಡ್ ಅಲ್ಲಿ ಪೇನ್ ಇತ್ತು ನನಗೆ. ಅದ್ರಲ್ಲಿ ತೋರಿಸಿದೆ ನಾನು. ಒಂದ್ ಸ್ವಲ್ಪ ಅದೇನೋ ಇದಿದೆ, ಫುಲ್ ರೆಸ್ಟ್ ಅಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಸರ್, ಕತ್ತಲ್ಲಿರೋದಾ ಸೊಂಟದಲ್ಲಿರೋದಾ? ಸೊಂಟದ ಕೆಳಗಡೆ. ಸೊಂಟದ ಕೆಳಗಡೆ, ಓಕೆ, ಹಾ. ಸೊ ಇದಕ್ಕೆ ಏನ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಸರ್ ಇವಾಗ? ಅದು ಪೇನ್ ಕಿಲ್ಲರ್ದು ನನಗೆ ಟ್ಯಾಬ್ಲೆಟ್ ಕೊಟ್ರು. ಅದಾದ್ಮೇಲೆ ನನಗೆ ಫುಲ್ ರೆಸ್ಟ್ ಅಲ್ಲಿ ಇದೆ ಅಂತ ಹೇಳೋರೆ. ಆಕ್ಚುಲಿ ರೆಸ್ಟ್ ಅಲ್ಲಿ ಇದ್ದಾದ್ಮೇಲೆ ಒಂದ್ ಸ್ವಲ್ಪ ನಡೆಯಕ್ಕೂ ಆಗ್ತಿದೆ. ಅಷ್ಟೊಂದು ನೋವು ಏನು ಕಾಣ್ತಾ ಇಲ್ಲ. ಒಂದು 30% ನೋವಿದೆ ಅಷ್ಟೇ.
ಬಟ್ ಅದು ಎದೆಲ್ಲಿ ನಾನು ಎದೊಳುವಾಗ ಒಂದ್ ಸ್ವಲ್ಪ ಕೈ ಇಕ್ಬಿಟ್ಟು ಎದೊಳ್ತೀನಲ್ಲ ಅದರಿಂದನೋ ಅಥವಾ ಏನೋ ಇಸಿಜಿ ಎಲ್ಲ ತಗ್ಸೋ ನೋಡಿದ್ರೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ, ಬಟ್ ನನಗೆ ನೋವು ಕಡಿಮೆ ಆಗ್ತಿಲ್ಲ ಸರ್. ಗ್ಯಾಸ್ಟ್ರಿಕ್ ಏನಾದ್ರು ಪ್ರಾಬ್ಲಮ್ ಇದೆಯಾ ನಿಮ್ಗೆ? ಮೋಸ್ಟ್ಲಿ ಅದು ಕೊಟ್ಟಿದ್ರು, ಅದೇನೋ ನಂಗೂ ಅದು ಅದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ ಸರ್. ಇನ್ ಕೇಸ್ ಗ್ಯಾಸ್ಟ್ರೈಟಿಸ್ ತರ ಏನಾದ್ರು ಪ್ರಾಬ್ಲಮ್ ಇದ್ರೆ, ನೀವು ಫುಡ್ ಕರೆಕ್ಟ್ ಟೈಮಲ್ಲಿ ಮಾಡಲ್ಲ ಆ ತರ ಏನಾದ್ರು ಇದ್ರೆ ಒಂದು ಅದಕ್ಕೆ ಬೇರೆ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ, ಗ್ಯಾಸ್ಟ್ರಿಕ್ ರಿಲೇಟೆಡ್ ಯಾರು ಟ್ರೀಟ್ ಮಾಡ್ತಾರೆ ಅವರನ್ನ. ಸೊ ಇನ್ ಕೇಸ್ ನಿಮಗೆ ಇದು ಮಸಲ್ಸ್ ಅಲ್ಲಿ ಏನಾದರೂ ತೊಂದರೆ ಇದೆ ಅಂತಂದ್ರೆ ನಮ್ಮ ಸೆಂಟರ್ಗೆ ಒಂದ್ಸಲಿ ಭೇಟಿ ನೀಡಿ. ಬಿಕಾಸ್ ಇಲ್ಲಿ ರೋಬೋಟಿಕ್ ಲೇಸರ್ ಅಲ್ಲದೆ ಇವನ್ ಜಸ್ಟ್ ನಿಮಗೆ ಫಿಸಿಯೋಥೆರಪಿ ಎಕ್ಸರ್ಸೈಸ್ ಮಾಡೋದು ಆಗಲಿ ಅಥವಾ ನಿಮ್ದು ಪೋಸ್ಚರ್ ಕರೆಕ್ಟ್ ಮಾಡೋದಾಗ್ಲಿ, ಇವಾಗ ನೀವು ಕೂತ್ಕೊಂಡಿರ್ಬೇಕಾದ್ರೆ ಅಥವಾ ನಡಿಬೇಕಾದ್ರೆ ಇನ್ ಕೇಸ್ ಪೋಸ್ಚರ್ ಸರಿ ಇಲ್ಲ ಅಂತಂದ್ರೆ ಆ ಒಂದು ಸ್ಟ್ರೈನ್ಗೆ ಕೂಡ ನಿಮ್ಗೆ ಈ ತರ ನೋವು ಕಾಣಿಸ್ಬೋದು. ಸೊ ಅದನ್ನ ನಮ್ಮಲ್ಲಿ ಫಿಸಿಯೋಥೆರಪಿಸ್ಟ್ ಗಳಿದ್ದಾರೆ, ಅವ್ರು ನಿಮ್ಗೆ ಏನು ಅಂತಂದ್ರೆ ಸಜೆಸ್ಟ್ ಮಾಡ್ತಾರೆ ಯಾವ ತರ ಎದ್ದೇಳ್ಬೇಕು, ಯಾವ ತರ ಕೂತ್ಕೋಬೇಕು, ಯಾವ ತರ ಮಲಗಬೇಕು ಅಂತ. ಆ ಪೋಸ್ಚರ್ ಅನ್ನ ಕರೆಕ್ಟ್ ಮಾಡಿದ್ರೆ ನಿಮ್ದು ಪ್ರಾಬ್ಲಮ್ ಕೂಡ ಕ್ಲಿಯರ್ ಮಾಡ್ಕೋಬಹುದು. ಥ್ಯಾಂಕ್ ಯು ಮೊಹಮ್ಮದ್ ಅವರೇ. ಡಾಕ್ಟರ್, ಈ ರೋಬೋಟಿಕ್ ಲೇಸರ್ ಥೆರಪಿ ಮತ್ತೆ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ, ಈ ಎರಡೂ ಥೆರಪಿಗಿರುವಂತಹ ವ್ಯತ್ಯಾಸ ಏನು, ಮತ್ತೆ ಯಾವೆಲ್ಲ ಪ್ರತ್ಯೇಕ ಕಾಯಿಲೆಗಳಿಗೆ ಈ ಥೆರಪಿಯನ್ನ ಕೊಡ್ತೀರಿ? ಮೇಡಮ್, ಎರಡು ಅಪ್ಲಿಕೇಶನ್ ಸಪ್ರೇಟ್ ಆಗಿರುತ್ತೆ. ಒಂದೇನಂತಂದ್ರೆ ಇವಾಗ ಸ್ಪೈನಲ್ ಡಿಕಂಪ್ರೆಷನ್ ಟ್ರೀಟ್ಮೆಂಟ್ ಏನಿದೆ ಅದು ಸ್ಪೈನಲ್ ಡಿಕಂಪ್ರೆಷನ್ ಹೆಸರಲ್ಲೇ ಕೂಡ ಇದೆ, ಸ್ಪೈನ್ ರಿಲೇಟೆಡ್ ಏನು ಪ್ರಾಬ್ಲಮ್ ಇದೆ ಅದನ್ನು ಟ್ರೀಟ್ ಮಾಡೋದು ಅಂತ. ಯೂಶಲಿ ಏನಂತಂದ್ರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಕೇಸಸ್ಗಳನ್ನು ನಾವು ನಾನ್ ಸರ್ಜಿಕಲಿ ಇದನ್ನೆಲ್ಲ ಟ್ರೀಟ್ ಮಾಡ್ತೀವಿ. ಇದೇನಂತಂದ್ರೆ ಒಂದು US ಇಂದ ಇಂಪೋರ್ಟ್ ಮಾಡಿರುವಂಥ ಒಂದು ಮೆಷಿನ್ ಇದೆ, DOC ಅಂತ. ಸೊ ಒಬ್ರು ಪೇಷಂಟ್ಗೆ ಎಲ್ಲಿ ನೋವಿದೆ, ಯಾವ ಏರಿಯಾದಲ್ಲಿ ಅವ್ರಿಗೆ ಡಿಸ್ಕ್ ಬಲ್ಜ್ ಆಗಿದೆಯೋ, ಸೊ ಅದಕ್ಕೆ ತಕ್ಕಂತೆ ಅವರನ್ನು ಆ ಮೆಷಿನಲ್ಲಿ ಮಲಗಿಸ್ತೀವಿ. ಪ್ಲಸ್ ಯಾವ ಲೆವೆಲಲ್ಲಿ ಅವ್ರಿಗೆ ಡಿಸ್ಕ್ ಬಲ್ಜ್ ಇದೆ ಅದನ್ನು ಅದರಲ್ಲಿರುವಂಥ ಕಂಪ್ಯೂಟರ್ಗೆ ಎಂಟರ್ ಮಾಡ್ತೀವಿ. ಸೊ ಇವಾಗ ಸರ್ವೈಕಲ್ ಲೆವೆಲ್ಸಲ್ಲಿದ್ದರೆ ಸರ್ವೈಕಲ್ ಲೆವೆಲ್ಸ್, ಲಂಬಾರ್ ಲೆವೆಲ್ಸಲ್ಲಿದ್ದರೆ ಲಂಬಾರ್ ಲೆವೆಲ್ಸ್. ಸೊ ಇದು ನಮಗೆ ಪರೀಕ್ಷೆ ಮಾಡಿ ಅದ್ರ ಜೊತೆಯಲ್ಲಿ MRI ನೋಡಿದಾಗ ಕನ್ಫರ್ಮ್ ಮಾಡ್ಬೋದು ಯಾವ ಲೆವೆಲಲ್ಲಿ ಬಲ್ಜ್ ಇದೆ ಅಂತ. ಸೊ ಯಾವ ಲೆವೆಲ್ ನಾವು ಎಂಟರ್ ಮಾಡ್ತೀವೋ ಅದಕ್ಕೆ ತಕ್ಕಂತೆ ಆ ಮಿಷಿನ್ ಕೂಡ ಅಡ್ಜಸ್ಟ್ ಆಗುತ್ತೆ ಆ ಒಂದು ಪರ್ಟಿಕ್ಯುಲರ್ ಲೆವೆಲ್ಗೆ ಮಾತ್ರ ಸ್ಟ್ರೆಚ್ ಮಾಡೋಕೆ. ಸೊ ಅದಕ್ಕೆ ತಕ್ಕಂತೆ ಆ ಲೆವೆಲಲ್ಲಿ ಸ್ಲೈಟ್ ಆಗಿ ಸ್ಟ್ರೆಚ್ ಮಾಡೋದ್ರಿಂದ ಏನು ಅಂತಂದ್ರೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಆ ಡಿಸ್ಕ್ ಅನ್ನ ನಾರ್ಮಲ್ ಅದ್ರ ಜಾಗದಲ್ಲಿ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೇನು ಅಂತಂದ್ರೆ ಯಾವ ತನಕ ನಿಮಗೆ ಒಂದ್ಸಲಿ ಡಿಸ್ಕ್ ಬಲ್ಜ್ ಅಂತ ಕನ್ಫರ್ಮ್ ಆಗಿದೆಯೋ ಆ ಡಿಸ್ಕ್ ಅನ್ನು ಯಾವ ತನಕ ನೀವು ಟ್ರೀಟ್ ಮಾಡಲ್ಲ, ಯಾವ ತನಕ ಅದು ನರದ ಮೇಲೆ ಒತ್ತಡ ಹಾಕ್ತಾನೆ ಇರುತ್ತೆ, ನಿಮ್ದು ಪ್ರಾಬ್ಲಮ್ ಹಂಗೆ ಇರುತ್ತೆ. ನೀವು ಎಷ್ಟೇ ಪೇನ್ ಕಿಲ್ಲರ್ ತಗೊಂಡ್ರು ಕೂಡ ಅಥವಾ ಎಷ್ಟೇ ಅಲ್ಲಿ ಆಯಿಂಟ್ಮೆಂಟ್ ಹಾಕೋದು, ಎಣ್ಣೆ ಹಾಕೋದು, ಏನು ಮಾಡಿದ್ರು ಕೂಡ ಆ ಡಿಸ್ಕ್ ಬಲ್ಜ್ ಅನ್ನ ಕ್ಲಿಯರ್ ಮಾಡದೆ ನಿಮ್ದು ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗಲ್ಲ. ಸೊ ಅದಕ್ಕೆ ಹೆಲ್ಪ್ ಮಾಡುವಂಥ ಮಿಷಿನ್ ನಮ್ಮಲ್ಲಿ DOC ಇರೋದು, ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ. ರೋಬೋಟಿಕ್ ಲೇಸರ್ ಮಿಷಿನ್ ಅಂತಂದ್ರೆ ನಮ್ದು ಎಂಟೈರ್ ಬಾಡಿನಲ್ಲಿರುವಂಥ ನ್ಯಾಚುರಲ್ ಹೀಲಿಂಗ್ ಅನ್ನ ಇನ್ನಷ್ಟು ಜಾಸ್ತಿ ಮಾಡೋದು. ಸೊ ಇದರಲ್ಲಿ ಕತ್ತು ನೋವಿದ್ರೂ ಯೂಸ್ ಮಾಡ್ಬೋದು, ಭುಜ ನೋವಿದ್ರೂ ಯೂಸ್ ಮಾಡ್ಬೋದು, ಮಂಡಿ ನೋವಿದ್ರೂ ಯೂಸ್ ಮಾಡ್ಬೋದು. ಸೊ ಇದು ರೋಬೋಟಿಕ್ ಲೇಸರ್ ಮೆಷಿನ್ ಅಂತಂದ್ರೆ ಅದರಲ್ಲಿ ಏನಂತಂದ್ರೆ ಎಲ್ಲ ಕಾಯಿಲೆಗೂ ಕೂಡ ಇದಕ್ಕೆ ಎಷ್ಟು ನಿಮಿಷ ರೇಸನ್ನು ಪಾಸ್ ಮಾಡಬೇಕು ಅಥವಾ ಯಾವ ಫ್ರೀಕ್ವೆನ್ಸಿನಲ್ಲಿ ಮಾಡಬೇಕು ಅಂತ ಆಲ್ರೆಡಿ ಅದರಲ್ಲಿ ಪ್ರೀ ಪ್ರೋಗ್ರಾಮ್ಡ್ ಇರುತ್ತೆ. ಸೊ ಅದರಲ್ಲಿ ನಾವು ಸಿಲೆಕ್ಟ್ ಮಾಡ್ಬೋದು. ಇವಾಗ ಭುಜ ನೋವಿದೆ ಅಂತಂದ್ರೆ ಅದನ್ನ ಸಿಲೆಕ್ಟ್ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಕಿರಣಗಳನ್ನು ಪಾಸ್ ಮಾಡುತ್ತೆ. ಇನ್ ಕೇಸ್ ಮಂಡಿ ನೋವಿದೆ ಅಂತ ಸಿಲೆಕ್ಟ್ ಮಾಡಿದ್ರೆ ಅದಕ್ಕೆ ತಕ್ಕಂತೆ. ಸೊ ಎಲ್ಲಾ ಬಾಡಿನಲ್ಲಿ ಇರುವಂತ ಒಂದೊಂದು ಆಲ್ರೆಡಿ ಏನು ಆ ಮಷೀನ್ ಅಲ್ಲೇನೆ ಸೆಟ್ ಮಾಡಿರ್ತಾರೆ ಯಾವ ಕಾಯಿಲೆ ಬರ್ಬೋದು, ಪ್ರಾಬಬಲ್ ಕಂಡೀಷನ್ಸ್ ಏನಿರುತ್ತೆ. ಇವಾಗ ಭುಜದಲ್ಲಿ ಒಂದು 10-12 ಕಂಡೀಷನ್ಸ್ ಬರ್ಬೋದು, ಅದೇ ತರ ಸೊಂಟದಲ್ಲಿ ಒಂದು 10-12 ಕಂಡೀಷನ್. ಸೊ ಎಲ್ಲ ಇದರಲ್ಲಿ ಪ್ರೋಗ್ರಾಮ್ಡ್ ಆಗಿರುತ್ತೆ. ಸೊ ನಾವು ಜಸ್ಟ್ ಡಯಾಗ್ನೋಸ್ ಮಾಡಿ ಅದನ್ನ ಸಿಲೆಕ್ಟ್ ಮಾಡಿದ್ರೆ ಅಷ್ಟೇ ನಿಮಿಷ ಅಷ್ಟೇ ಫ್ರೀಕ್ವೆನ್ಸಿನಲ್ಲಿ ಕಿರಣಗಳನ್ನ ಪಾಸ್ ಮಾಡುತ್ತೆ. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಪ್ರವೀಣ್ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರವೀಣ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಓಕೆ. ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್. ಬಾ ಬರ್ತಿದೆ ಸರ್, ಅದ್ರ ಬಗ್ಗೆ ಕೇಳೋಣ ಅಂತ ಹೇಳಿ ಫೋನ್ ಮಾಡಿದ್ವಿ. ಏನ್ ಪ್ರಾಬ್ಲಮ್ ಇದೆ? ಅದೇ ಸರ್, ಬೆನ್ನು ನೋವು ಬಾ ಬರ್ತಿದೆ ಸರ್. ಓಕೆ, ಹಾ ಸರ್. ಎಷ್ಟು ವರ್ಷದಿಂದ ಇದೆ ಸರ್ ನಿಮ್ಗೆ ಈ ತರ ಪ್ರಾಬ್ಲಮ್? ಒಂದ್ ಇಯರ್ ಇಂದ ಇದೆ ಸರ್. ಬಾ ತಡು ಓಕೆ. ಟಾಬ್ಲೆಟ್ ಹಾಕೊಂಡ್ರೆ ಮೇಲೆ ಆಗ್ಬಿಡುತ್ತೆ, ಮತ್ತೆ ಟಾಬ್ಲೆಟ್ ಬಿಟ್ಬಿಟ್ರೆ ಅದು. ಸರ್ ಎಲ್ಲಿ ಜಾಸ್ತಿ ಇದೆ ನಿಮ್ಗೆ ನೋವು? ಸೊಂಟದಲ್ಲಿ ಇದೆಯಾ ಅಥವಾ ಕತ್ತಲ್ಲಿ ಇದೆಯಾ? ಕತ್ತಲ್ಲಿ, ಸೊಂಟದಲ್ಲಿ ಸರ್. ಎರಡು ಕಡೆ ಇದೆ. ಸರ್ ಇದಕ್ಕೆ ಏನಾದ್ರು ಟೆಸ್ಟ್ ಮಾಡಿದೀರಾ? ಎಕ್ಸ್ರೇ ಅಥವಾ MRI ಏನಾದ್ರು ಮಾಡಿಸಿದೀರಾ? ಏನಿಲ್ಲ ಸರ್. ಏನು ಮಾಡಿಸಿಲ್ಲ. ಸರ್ ಎಲ್ಲಿ ಕನ್ಸಲ್ಟ್ ಮಾಡಿದೀರಾ ಯಾವ್ದಾದ್ರು ಡಾಕ್ಟರ್ನ? ಎಲ್ಲಿಲ್ಲ, ಮಾಡಿಲ್ಲ ಸರ್ ಇನ್ನು. ಹಾ ಸರ್, ಇದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಅದನ್ನ ಕಂಪ್ಲೀಟ್ ಆಗಿ ವಾಸಿ ಮಾಡಬೇಕು ಅಂತಂದ್ರೆ ಏನ್ ಕಾಯಿಲೆ ಇದೆ, ಯಾವ ಕಾರಣದಿಂದ ನಿಮ್ಗೆ ನೋವು ಬರ್ತಾ ಇದೆ ಅಂತ ಫಸ್ಟ್ ಕಂಡು ಹಿಡಿಬೇಕಾಗುತ್ತೆ. ಸೊ ಈ ಕಂಡು ಹಿಡಿಯಕ್ಕೇನೆ ಇರುವಂತ ವಿಧಾನಗಳೇನು ಅಂತಂದ್ರೆ ಒಂದು ಎಕ್ಸ್ರೇ ಮತ್ತೆ MRI. ಸೊ ಎರಡು ಕಡೆ ಕೂಡ ನಿಮ್ಗೆ ನೋವಿದೆ, ಕತ್ತಲ್ಲೂ ಕೂಡ ಇದೆ, ಸೊಂಟದಲ್ಲೂ ಇದೆ ಅಂತಂದ್ರೆ ಡೆಫಿನೆಟ್ ಆಗಿ ಒಂದ್ಸಲಿ MRI ಮಾಡಿಸಿದ್ರೆ ನಿಮ್ಗೆ ಕ್ಲಿಯರ್ ಐಡಿಯಾ ಸಿಗುತ್ತೆ ಯಾವ ಲೆವೆಲಲ್ಲಿ ಜಾಸ್ತಿ ಪ್ರಾಬ್ಲಮ್ ಇದೆ ಅಥವಾ ಏನ್ ಕಾರಣದಿಂದ ನಿಮ್ಗೆ ನೋವು ಬರ್ತಾ ಇದೆ, ವೆದರ್ ಅಲ್ಲಿ ಡಿಸ್ಕ್ ಬಲ್ಜ್ ಆಗಿದೆಯಾ ಅಥವಾ ಡಿಸ್ಕ್ ಬಲ್ಜ್ ಆಗಿಲ್ವಾ, ಬರೀ ಮಸಲ್ಸ್ ಅಲ್ಲಿ ಮಾತ್ರ ನೋವಿದೆಯಾ ಅಂತ ನಮಗೆ ಗೊತ್ತಾಗಬೇಕು ಅಂತಂದ್ರೆ MRI ನಲ್ಲಿ ಕನ್ಫರ್ಮ್ ಮಾಡ್ಬೋದು. ಅದಕ್ಕೆ ತಕ್ಕಂತೆ ನಮ್ಮಲ್ಲೂ ಕೂಡ ಟ್ರೀಟ್ಮೆಂಟ್ ಮಾಡ್ಬೋದು. ನಮಗೂ ಕೂಡ ಈಸಿ ಆಗುತ್ತೆ ಯಾವ ತರ ಪ್ರಾಬ್ಲಮ್ ಇದೆ ಅಂತ ಒಂದ್ಸಲಿ ಡಯಾಗ್ನೋಸ್ ಆದ್ಮೇಲೆ
ಟ್ರೀಟ್ಮೆಂಟ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋದ ತಕ್ಷಣ ಏನಾಗುತ್ತೆ ಅಂತಂದ್ರೆ ನಿಮ್ಮದು ಈ ಕಾಯಿಲೆ ಏನಿದೆ, ಈ ನೋವೇನಿದೆ ಅದನ್ನು ಸಂಪೂರ್ಣವಾಗಿ ವಾಸಿ ಮಾಡ್ಕೊಳ್ಬೋದು. ಇವಾಗಲೇ ನೀವು ಹೇಳಿದಿರ 1 ವರ್ಷದಿಂದ ಪ್ರಾಬ್ಲಮ್ ಇದೆ, ಪೇನ್ ಕಿಲ್ಲರ್ ತಗೊಂಡ್ರೆ ಕಡಿಮೆ ಆಗುತ್ತೆ ಮತ್ತೆ ವಾಪಸ್ ಬರುತ್ತೆ ಅಂತ. ಸೊ ಇದರಿಂದ ಏನು ಅರ್ಥ ಮಾಡ್ಕೊಳ್ಬೋದು ಅಂತಂದ್ರೆ ಆ ಕಾರಣ, ಯಾವ ಕಾರಣದಿಂದ ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ, ಮೋಸ್ಟ್ ಪ್ರಾಬಬ್ಲಿ ಅದನ್ನ ಡಯಾಗ್ನೋಸೇ ಆಗಿರಲ್ಲ. ಸೊ ಬೆಟರ್ ಏನು ಅಂತಂದ್ರೆ ಒಂದ್ಸಲಿ MRI ಮಾಡಿಸ್ಕೊಳ್ಳಿ, ನಿಮ್ದು ಎಂಟೈರ್ ಸ್ಪೈನ್, ಕತ್ತು ಮತ್ತೆ ಸೊಂಟದಲ್ಲಿ ಆ ರಿಪೋರ್ಟ್ಸ್ ಅನ್ನ ತಗೊಂಡು ಬನ್ನಿ, ಅದಕ್ಕೆ ತಕ್ಕಂತೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಪ್ರವೀಣ್ ಅವರೇ, MRI ಸ್ಕ್ಯಾನಿಂಗ್ ಮಾಡಿಸಿ ಏಮ್ ಹಾಸ್ಪಿಟಲ್ಗೆ ಒಂದ್ಸಲ ಭೇಟಿ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ಕೆ. ಈಗೊಬ್ರು ಮಹಾದೇವ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಹಾದೇವ್ ಅವರೇ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಹಲೋ, ನಮಸ್ತೆ ಸರ್, ಹೇಳಿ, ಏನ್ ತೊಂದರೆ ಇದೆ? ಸರ್ ನನ್ಗೆ 1 month ಇಂದ ಸ್ವಲ್ಪ ಎಡಗಾಲ್ ಮಂಡಿ ನೋಯ್ತಾ ಇತ್ತು. ಓಕೆ. ಈ ನಡುವೆ ಸ್ವಲ್ಪ 1 ವಾರದಿಂದ ಸ್ವಲ್ಪ ಜಾಸ್ತಿ ಆಗಿದೆ. ಕಾಲು ಇವಾಗ ಸ್ವಲ್ಪ ಎತ್ತೆತ್ತಿಕ್ಕೋ ತರ ಆಗ್ಬಿಟ್ಟಿದೆ. ಅದು ಕಿಮ್ಸ್ ಹಾಸ್ಪಿಟಲ್ ಎಕ್ಸ್ಟ್ರಾ ತೆಗಿಸ್ದೆ. ಓಕೆ. ಎಕ್ಸ್ಟ್ರಾದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಆದ್ರೂ ಅದು ನೋವು ಹಂಗೆ ಇದೆಲ್ಲ ಸರ್ ಅದು. ಓಕೆ. ಹಾ ಸರ್, ನಿಮ್ದು ವೆಯ್ಟ್ ಏನಾದ್ರೂ ಜಾಸ್ತಿ ಆಗಿದೆ ಇತ್ತೀಚೆಗೆ? ಸರ್ ನಾನು 105 ಇದ್ದೀನಿ. ಓಕೆ ಸರ್, ಡೆಫಿನೆಟ್ಲಿ ಇದೇನಂತಂದ್ರೆ ಸ್ಟ್ರೈನ್ ಆಗಿರೋದು ನಿಮ್ದು ಬಾಡಿ ವೆಯ್ಟ್ ಏನಿದೆ ಅದು ಈ ಮಂಡಿ ಮೇಲೆ ಬಿದ್ದಿರೋದ್ರಿಂದ, ಆ ಮಂಡಿಯಲ್ಲಿ ಆಗಿರುವಂತ ಸ್ಟ್ರೈನ್ ಇಂದ ನಿಮ್ಗೆ ಈ ತರ ನೋವು ಬರ್ತಾ ಇದೆ. ಬಿಕಾಸ್ ನಮ್ದು ಮಂಡಿ ಏನಂದ್ರೆ ವೆಯ್ಟ್ ಬೇರಿಂಗ್ ಜಾಯಿಂಟ್ ಇರುತ್ತೆ, ನಮ್ದು ಅಪ್ಪರ್ ಬಾಡಿದು ಎಂಟೈರ್ ವೆಯ್ಟ್ ಬೀಳ್ತಾ ಇರೋದೇ ನಿಮ್ದು ಮಂಡಿ ಮೇಲೆ. ಸೊ ಇದೇನಂತಂದ್ರೆ 2 ಮೂಳೆ ಮಧ್ಯದಲ್ಲಿ ಒಂದು ಕಾರ್ಟಿಲೇಜ್ ಇರುತ್ತೆ, ಮೆನಿಸ್ಕೈ ಅಂತ. ಸೊ ಇದ್ರ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದಾಗ ಏನಾಗುತ್ತೆ ಅಂತಂದ್ರೆ ಆ ಜಾಯಿಂಟ್ ಸ್ಪೇಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಒಂದ್ಸಲಿ ಮೂಳೆಗಳು ಪರಸ್ಪರ ಟಚ್ ಆಗಕ್ಕೆ ಸ್ಟಾರ್ಟ್ ಆದಾಗ ನಿಮ್ಗೆ ಈ ತರ ನೋವು ಬರೋದು ಅಥವಾ ಊತ ಬರೋದು ಈ ತರ ಕಾಣಿಸ್ಕೊಳ್ಳುತ್ತೆ. ಸೊ ಟ್ರೀಟ್ಮೆಂಟ್ ನಮ್ಮಲ್ಲಿ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಇಂದ ಕಂಪ್ಲೀಟ್ ಆಗಿ ಆ ಪೇನ್ ಅನ್ನ ವಾಸಿ ಮಾಡ್ಕೊಳ್ಬಹುದು. ಜೊತೆನಲ್ಲಿ ನಿಮ್ಗೆ ಇಲ್ಲಿ ಫಿಸಿಯೋಥೆರಪಿ ಎಕ್ಸರ್ಸೈಸ್ ಫ್ಯೂಚರ್ ನಲ್ಲಿ ಈ ತರ ಪ್ರಾಬ್ಲಮ್ ಬರದೇ ಇದ್ದಂಗೆ ಕೂಡ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಅದ್ರ ಹೈಂಡ್ ಸೈಟ್ ಅಲ್ಲಿ ಏನಂತಂದ್ರೆ ನಿಮ್ದು ಬಾಡಿ ವೆಯ್ಟ್ ಏನಿದೆ ಅದನ್ನ ನಿಧಾನವಾಗಿ ಕಡಿಮೆ ಮಾಡಕ್ಕೆ ಟ್ರೈ ಮಾಡಿ, ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ಡಯಟಿಂಗ್ ಮಾಡಿ. ಬಿಕಾಸ್ ಇದರಲ್ಲಿ ಈ 2 ಫ್ಯಾಕ್ಟರ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ಏನಂತಂದ್ರೆ ನಮ್ದು ವೆಯ್ಟ್ ಜಾಸ್ತಿ ಇದ್ದು ಫ್ಯೂಚರ್ನಲ್ಲೂ ಕೂಡ ಈ ಪ್ರಾಬ್ಲಮ್ ಬರೋದೇ ಇಲ್ಲ ಅಂತ ನಮಗೆ ಹೇಳ್ಕೊಳಕ್ಕಾಗಲ್ಲ. ಬಿಕಾಸ್ ಅಪ್ಪರ್ ಬಾಡಿ ವೆಯ್ಟ್ ಎಷ್ಟು ಲೈಟ್ ಇದೆಯೋ ನಿಮ್ದು ಜಾಯಿಂಟ್ ಮೇಲೆ ಕೂಡ ಅಷ್ಟೇ ಕಡಿಮೆ ಸ್ಟ್ರೈನ್ ಬೀಳುತ್ತೆ. ಸೊ ಟ್ರೀಟ್ಮೆಂಟ್ ಬೇರೆ ಯಾವಾಗ್ಲೂ ಯೂಸ್ ಮಾಡ್ತಾ ಇರ್ತೀವಿ ಎನಿ ಟೈಮು. ಆಮೇಲೆ ಮೆಟ್ಲು ಬೇರೆ ಸ್ವಲ್ಪ ಒಂದ್ ದಿವಸಕ್ಕೆ 3 ಫ್ಲೋರ್ ಅದು ಸರಿ ಹತ್ತಿರ್ತೀವಿ, ಇಳಿತೀವಲ್ಲ ಆಫೀಸಲ್ಲಿ. ಕರೆಕ್ಟ್. ಇದೇನಂತಂದ್ರೆ ಇದೆಲ್ಲ ಆ ಸ್ಟ್ರೈನ್ ಗೆ ಆಡ್ ಆಗ್ತಾ ಇದೆ ಸರ್. ನಿಮ್ದು ಬಾಡಿ ವೆಯ್ಟ್ ಏನಿದೆ ಅದ್ರ ಜೊತೆನಲ್ಲಿ ನೀವು ಜಾಸ್ತಿ 2 ವೀಲರ್ ಓಡಿಸೋದು ಅಥವಾ ಸ್ಟೆಪ್ ಹತ್ತೋದು ಈ ತರ ಮಾಡಿದಾಗ ಇನ್ನೂ ಸ್ಟ್ರೈನ್ ಜಾಸ್ತಿ ಆಗ್ತಾ ಇದೆ. ಸೊ ಟ್ರೀಟ್ಮೆಂಟ್ ಜೊತೆನಲ್ಲಿ ಏನಂತಂದ್ರೆ ವೆಯ್ಟ್ ರಿಡಕ್ಷನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಥ್ಯಾಂಕ್ ಯು ಮಹಾದೇವ್ ಅವರೇ. ಡಾಕ್ಟರ್, ಈ ಆರ್ಥರೈಟಿಸ್ ಆಗಿರ್ಬೋದು ಅಥವಾ ಸ್ಪೈನಲ್ ಡಿಕಂಪ್ರೆಷನ್, ಈ ಕಾಯಿಲೆಗಳಿಗೆ ಅಂದರೆ ಮೂಳೆ ನೋವು ಹೆಚ್ಚು ದಿನ ಇರುತ್ತೆ, ನಿಮ್ಮ ಹತ್ರ ರೋಗಿಗಳು ಬಂದಿರ್ತಾರೆ, ನೀವು ಎಷ್ಟು ದಿನಕ್ಕೆ ಅಂತ ಈ ಟ್ರೀಟ್ಮೆಂಟ್ ಅಂದರೆ ಲೇಸರ್ ಟ್ರೀಟ್ಮೆಂಟನ್ನು ಕೊಡ್ತೀರಿ? ಮೇಡಮ್, ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ ನಮ್ಮಲ್ಲಿ ಯಾವುದೇ ಥರ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇರೋದಿಲ್ಲ. ಇವಾಗ ನೋವು ಬಂತು ಅಂತಂದ್ರೆ ಈ ಸದ್ಯಕ್ಕೆ ಏನಾದರೂ ಅದಕ್ಕೆ ಮೆಡಿಸಿನ್ಸ್ ಕೊಡೋದಿರಲಿ ಅಥವಾ ಇಂಜೆಕ್ಷನ್ಸ್ ಕೊಡೋದಿರಲಿ, ಆ ತಾತ್ಕಾಲಿಕವಾಗಿ ಆ ನೋವನ್ನು ಶಮನ ಮಾಡೋದು ಈ ಥರ ಚಿಕಿತ್ಸೆ ಇರೋದಿಲ್ಲ. ಸೊ ನಮ್ಮಲ್ಲಿ ಟ್ರೀಟ್ಮೆಂಟ್ ಏನಿರೋದು ಅಂತಂದರೆ ಅದನ್ನು ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಏನಂತಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಮಿನಿಮಮ್ ಸೆಷನ್ಸ್ ಅಂತ ನಮ್ಮಲ್ಲಿರೋದು 15 ಸೆಷನ್ಸ್ ಇರೋದು. ಸೊ ಅದ್ರ ಮೇಲೆ ಏನು ಅಂತಂದರೆ ಇವ್ರದ್ದು ಕ್ರಾನಿಸಿಟಿ ಎಷ್ಟು ವರ್ಷದಿಂದ ಇವರಿಗೆ ತೊಂದರೆ ಇದೆ, ಪೇಷಂಟ್ದು ಏಜ್ ಎಷ್ಟಿದೆ, ಅವ್ರ ಸ್ಟ್ರೆಂತ್ ಎಷ್ಟಿದೆ, ಸೊ ಯಾವ ಗ್ರೇಡಲ್ಲಿ ಅವ್ರಿಗೆ ತೊಂದರೆ ಇದೆ ಅಂತ ಇದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ತಕ್ಕಂತೆ ಒಂದು 15 ಮಿನಿಮಮ್ ಸೆಷನ್ಸ್ ಇದ್ರೂ ಕೆಲವರಿಗೆ 20-25 ಸೆಷನ್ಸ್, ಕೆಲವು ನೀ ಪೇನ್ ಕ್ರಾನಿಕ್ ಆಗಿ ಆಸ್ಟಿಯೋಆರ್ಥರೈಟಿಸ್ ಇದ್ರೆ ಅದಕ್ಕೆ ಒಂದು 30 ಸೆಷನ್ಸ್, ಆ ಥರ ವೇರಿ ಆಗುತ್ತೆ. ಇದು ಪೇಷಂಟ್ಸ್ ಟೋಟಲಿ ಏನು ಅಂತಂದ್ರೆ ಆ ಪೇಷಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಡಾಕ್ಟರ್, ಈಗ ಕೆಲವೊಂದ್ಸಲ ವಯೋಸಹಜ ಅಂತ ಹೇಳ್ತಾರೆ, ಅಂದ್ರೆ ತುಂಬಾ ಏಜ್ ಆಗಿರೋರಿಗೆ ಈ ಮಂಡಿ ನೋವಾಗಿರ್ಬೋದು ಅಥವಾ ಸೊಂಟ ನೋವಾಗಿರ್ಬೋದು ತುಂಬಾ ಹೆಚ್ಚಾಗಿ ಕಾಡ್ತಾ ಇರುತ್ತೆ, ತುಂಬಾ ಏಜ್ ಆಗಿರೋರಿಗೆ. ಇಂಥ ಸಮಯದಲ್ಲಿ ನೀವು ಅಂದ್ರೆ ಸೇಮ್ ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಅದರಲ್ಲಿ ಏನಾದರೂ ಡಿಫ್ರೆನ್ಸ್ ಇರುತ್ತಾ? ಮೇಡಮ್, ಇದರಲ್ಲಿ ಏನಂತಂದ್ರೆ ಏಜ್ ಜಾಸ್ತಿ ಆಗ್ತಾ ಇದ್ದಂಗೆ ಆಗ್ತಿರುವಂಥ ಕಾಯಿಲೆ ಏನಿದೆ, ಇವಾಗ ಆಸ್ಟಿಯೋಆರ್ಥರೈಟಿಸ್ ಜಾಸ್ತಿ ಇರುತ್ತೆ, ಮಂಡಿನಲ್ಲಿ ಮೂಳೆ ಸವೆತ ಜಾಸ್ತಿ ಇರುತ್ತೆ. ಸೊ ಇಂಥದಕ್ಕೆ ಏನಂತಂದ್ರೆ ಫಸ್ಟ್ ಆಫ್ ಆಲ್ ಅವ್ರದ್ದು ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ಲೆವೆಲ್ಸ್ ನಾರ್ಮಲ್ ಇದೆ ಅಂತ ಫಸ್ಟ್ ಚೆಕ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಏನಾದರೂ ಇವಾಗ ಕ್ಯಾಲ್ಸಿಯಮ್ದು ಕೊರತೆ ಇದ್ದರೆ ಅಥವಾ ವೈಟಮಿನ್ ಡಿದು ಕೊರತೆ ಇದ್ದರೆ ಅದಕ್ಕೆ ಸಪ್ಲಿಮೆಂಟ್ಸ್ ಕೂಡ ತಗೊಳ್ಬೇಕಾಗುತ್ತೆ. ಸೊ ನಮ್ಮಲ್ಲಿ ಏನಂತಂದರೆ ಲೇಸರ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅವ್ರಿಗೆ ಅಡ್ವಾಂಟೇಜ್ ಏನು ಅಂತಂದರೆ ಯಾವುದೇ ಥರ ಪೇನ್ ಕಿಲ್ಲರ್ಸ್ ಅಥವಾ ಯಾವುದೇ ಥರ ಇಂಟರ್ನಲ್ ಮೆಡಿಸಿನ್ಸ್ ಆಗಲಿ ಅಥವಾ ಯಾವುದೇ ಥರ ಇಂಜೆಕ್ಷನ್ಸ್ ಆಗಲಿ ಆ ಥರ ಏನು ನಮ್ಮಲ್ಲಿ ಕೊಡೋಲ್ಲ. ಸೊ ಬರೀ ಲೇಸರ್ ಕಿರಣಗಳನ್ನು ಮಾತ್ರ ಪಾಸ್ ಮಾಡಿ ನಿಮ್ಮದು ಬಾಡಿನಲ್ಲಿ ಆ ಪೇನ್ ಕಡಿಮೆ ಆಗ್ತಾ ಇದೆ ಅಂತಂದರೆ
ಇದರ ಅರ್ಥ ಏನು ಅಂತಂದ್ರೆ ಡೆಫಿನೆಟ್ಲಿ ನಿಮ್ದು ಬಾಡಿನಲ್ಲೇ ಕೆಲವು ಚೇಂಜಸ್ ಆಗ್ತಾ ಇದೆ, ಆ ಹೀಲಿಂಗ್ ಏನಿದೆ ನಿಮ್ದು ಶರೀರದಲ್ಲೇ ಆಗ್ತಾ ಇದೆ ಅಂತ. ಸೊ ಬಾಡಿನಲ್ಲೇ ಹೀಲಿಂಗ್ ಆಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ ಅಂತಂದ್ರೆ ಅದೊಂದು ಲಾಂಗ್ ಟರ್ಮ್ ಆಪ್ಷನ್ ಅಂತಾನೆ ಅನ್ಕೋಬಹುದು. ಬಿಕಾಸ್ ಯಾವುದೇ ಟ್ರೀಟ್ಮೆಂಟ್ ಮೇಲೂ ಕೂಡ ನೀವು ಡಿಪೆಂಡ್ ಆಗ್ತಾ ಇರೋದಿಲ್ಲ. ಡಾಕ್ಟರ್, ಕೆಲವೊಂದ್ಸಲ ಈ ಒಬೇಸಿಟಿಯಿಂದ ಸಿಕ್ಕಾಪಟ್ಟೆ ದಪ್ಪ ಆಗಿರ್ತಾರೆ, ಅದರಿಂದನೂ ಕೂಡ ಈ ಬೊಜ್ಜು ಜಾಸ್ತಿ ಆಗಿ ಸೊಂಟ ನೋವಾಗಿರ್ಬೋದು, ಮಂಡಿ ನೋವಾಗಿರ್ಬೋದು, ಮೊಣಕಾಲು ನೋವಾಗಿರ್ಬೋದು ಬರ್ತಾ ಇರುತ್ತೆ. ಏನು ಈ ಬೊಜ್ಜನ್ನ ಕರಗಿಸೋದಕ್ಕೆ ನೀವು ಥೆರಪಿ ಕೊಡ್ತೀರಾ ಅಥವಾ ಈ ಮೂಳೆ ನೋವಿಗೋಸ್ಕರ ಕೊಡ್ತೀರಾ ಇಂಥ ಸಂದರ್ಭದಲ್ಲಿ? ನಮ್ಮಲ್ಲಿ ಬೊಜ್ಜು ಕರಗಿಸಕ್ಕೆ ಯಾವ ತರ ಟ್ರೀಟ್ಮೆಂಟ್ ಇರೋದಿಲ್ಲ. ನಮ್ಮಲ್ಲಿ ಏನಂತಂದ್ರೆ ಅದಕ್ಕೆ ಅವ್ರ ಆಲ್ಟರ್ನೇಟ್ ಟ್ರೀಟ್ಮೆಂಟ್ಸ್ ಏನಿದೆ ಅದನ್ನ ಅವರು ಮಾಡ್ಕೊಳ್ಳೇಬೇಕು. ಜೊತೆನಲ್ಲಿ ಏನಂತಂದ್ರೆ ಎಕ್ಸಸೈಸ್ ಏನಿದೆ ನಮ್ಮ ಸೆಂಟರ್ ನಲ್ಲಿ ಹೇಳ್ಕೊಡ್ತಾರೆ. ಸೊ ಯೂಶಲಿ ಏನಾಗುತ್ತೆ ಅಂತಂದ್ರೆ ವೆಯ್ಟ್ ಜಾಸ್ತಿ ಇರೋರಿಗೆ ಮಂಡಿ ನೋವು ಬಂದ್ರೆ ಅವ್ರಿಗೆ ಎಕ್ಸಸೈಸ್ ಕೂಡ ಮಾಡೋಕ್ಕೆ ಆಗಲ್ಲ, ಇವನ್ ವಾಕಿಂಗ್ ಮಾಡೋಕ್ಕೆ ಆಗಲ್ಲ. ಸೊ ಇಂಥ ಪೇಷಂಟ್ಸ್ಗಳಲ್ಲಿ ಏನಂತಂದ್ರೆ ಫಸ್ಟ್ ಮಂಡಿ ನೋವಿಗೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಸೈಮಲ್ಟೇನಿಯಸ್ಲಿ ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತೀವಿ. ಅದ್ರ ಜೊತೆನಲ್ಲಿ ಅವ್ರೇನು ಅಂತಂದ್ರೆ ಡಯಟ್ ಕೂಡ ಮಾಡಿದಾಗ ಸ್ವಲ್ಪ ಅವ್ರಿಗೆ ಏನು ಡಿಫರೆನ್ಸ್ ಗೊತ್ತಾಗುತ್ತೆ. ಆ ಡಯಟನ್ನೇ ಅವರು ಕಂಟಿನ್ಯೂ ಮಾಡ್ಕೊಂಡಿದ್ರೆ ಫ್ಯೂಚರ್ನಲ್ಲೂ ಕೂಡ ವೆಯ್ಟ್ ಲಾಸ್ ಆಗ್ತಾ ಇದ್ದಂಗೆ, ಇಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದಂಗೆ ಆ ನೀ ಸ್ಟ್ರೆಂಥನ್ ಬರುತ್ತೆ, ಫರ್ದರ್ ಆ ನೀ ಮೇಲೆ ಸ್ಟ್ರೈನ್ ಬರೋದು ಕಡಿಮೆ ಆಗ್ತಾ ಇರುತ್ತೆ. ಓಕೆ ಡಾಕ್ಟರ್, ಈಗ ಕೆಲವೊಂದು ಕೇಸ್ಗಳಲ್ಲಿ ಈ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಅಂದ್ರೆ ಈ ಕಿಡ್ನಿಯಲ್ಲಿ ಸ್ಟೋನ್ ಆಗಿರ್ಬೋದು, ಈ ರೀತಿ ಸಮಸ್ಯೆಗಳು. ಕೆಲವೊಬ್ಬೊಬ್ರು ಇದಕ್ಕೂ ಕೂಡ ಲೇಸರ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಆ ಕಿಡ್ನಿಯನ್ನ ನಾನ್ ಸರ್ಜಿಕಲ್ ಅಂದ್ರೆ ಯಾವುದೇ ಸರ್ಜರಿ ಇಲ್ಲದೆ ಆ ಸ್ಟೋನ್ ಅನ್ನ ಇದ್ ಮಾಡ್ಬೋದು, ಅಂದ್ರೆ ಏನು ಕರಗಿಸ್ಬೋದು ಅಂತ ಹೇಳ್ತಿರ್ತಾರೆ. ನಿಮ್ಮಲ್ಲೂ ಕೂಡ ಅದು ಸಾಧ್ಯ ಇದೆಯಾ? ಇಲ್ಲ ಮೇಡಮ್, ದಿಸ್ ಇಸ್ ಅ ಟೋಟಲಿ ಡಿಫ್ರೆಂಟ್ ಲೇಸರ್ ನಮ್ಮಲ್ಲಿರೋದು. ಇದು ಏನಂತಂದ್ರೆ ನಾನ್ ಸರ್ಜಿಕಲ್ ಲೇಸರ್ ಆಗಿರುತ್ತೆ. ಸೊ ಇದರಲ್ಲಿ ಏನಂತಂದ್ರೆ ಇದು ಲೋ ಲೆವೆಲ್ ಲೇಸರ್ ಥೆರಪಿ ಇರುತ್ತೆ. ಸೊ ಇದರಲ್ಲಿ ಏನಂತಂದ್ರೆ ಬರೀ ಈ ಪೇಯ್ನ್ ಕಡಿಮೆ ಮಾಡೋದಲ್ಲದೆ ಯಾವುದೇ ತರ ನಿಮಗೆ ಈ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಅಲ್ಲಿ ಕಟ್ ಆಗೋದಿರಲಿ ಅಥವಾ ಸುಡೋದಾಗ್ಲಿ ಅಥವಾ ಆ ಏರಿಯಾದಲ್ಲಿ ಉರಿ ಬರೋದಾಗ್ಲಿ ಆ ಥರ ಏನೂ ಅವ್ರಿಗೆ ಗೊತ್ತಾಗಲ್ಲ. ಇದು ಜಸ್ಟ್ ಇನ್ಫ್ರಾರೆಡ್ ಲೇಸರ್ ಕಿರಣಗಳು ನಿಮ್ದು ಬಾಡಿನಲ್ಲಿ ಬಿದ್ದಾಗ ನಿಮ್ಗೆ ಆ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತಾನೆ ಗೊತ್ತಾಗಲ್ಲ. ಸೊ ನಮ್ಮಲ್ಲಿ ಅಂತರ ಕಿಡ್ನಿ ಸ್ಟೋನ್ಗೆಲ್ಲ ಟ್ರೀಟ್ಮೆಂಟ್ ಮಾಡಲ್ಲ, ಬರೀ ಪೇಯ್ನ್ಸ್ಗಳು, ಜಾಯಿಂಟ್ ಪೇಯ್ನ್ ಏನಿದೆ ಅದಕ್ಕೆ ಮಾತ್ರ ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಯೂಶಲಿ ಏನು ಅಂತಂದ್ರೆ ಲೇಸರ್ ಅಂತ ಇದ್ದಂಗೆ ಜನರಿಗೆ ಏನು ಅಂತಂದ್ರೆ ಒಂಥರ ಭಯ ಆಗುತ್ತೆ, ಇದು ಸರ್ಜಿಕಲ್ ಲೇಸರ್ ಇರ್ಬೋದಾ ಅಥವಾ ಕಿಡ್ನಿ ಸ್ಟೋನ್ ಕರಗಿಸುವಂಥ ಲೇಸರ್ ಇರ್ಬೋದಾ, ಸೊ ಈ ಲೇಸರಿಂದನೂ ಏನಾದರೂ ಮೂಳೆಗೆ ತೊಂದರೆ ಬರುತ್ತಾ ಅಂತ. ಬಟ್ ಆ ಥರ ಯಾವುದೇ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಇದು ಲೋ ಲೆವೆಲ್ ಲೇಸರ್ ಆಗಿರೋದ್ರಿಂದ ಬರೀ ಆ ಒಂದು ನಿಮ್ದು ಬಾಡಿನ ಸ್ಟಿಮ್ಯುಲೇಟ್ ಮಾಡಿ ಹೀಲಿಂಗ್ ಅನ್ನ ಜಾಸ್ತಿ ಮಾಡುತ್ತೆ ಅಷ್ಟೇ. ಓಕೆ ವೀಕ್ಷಕರೇ, ಏನು ನೀವು ಕೇಳಿಸ್ಕೊಂಡ್ರಲ್ಲ ಡಾಕ್ಟರ್ ಏನೆಲ್ಲ ಟಿಪ್ಸ್ ಕೊಟ್ಟರು, ಹಾಗೆ ಈ ರೋಬೋಟಿಕ್ ಲೇಸರ್ ಥೆರಪಿ ಹಾಗೆ ಈ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ ಯಾವೆಲ್ಲ ಕಾಯಿಲೆಗಳಿಗೆ ಕೊಡ್ತಾರೆ ಅಂತ ನಿಮಗೂ ಕೂಡ ಈ ಥೆರಪಿಯನ್ನ ಪಡ್ಕೊಳ್ಬೇಕು ಅನ್ನೋದಿದ್ರೆ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಗೌತಮ್ ಎಂ ಆಸ್ಪತ್ರೆ, ನಂಬರ್ 163/1, 2ನೇ ಮಹಡಿ, 9ನೇ ಮುಖ್ಯ ರಸ್ತೆ, 15ನೇ ಕ್ರಾಸ್, ಜಯನಗರ, 3ನೇ ಬ್ಲಾಕ್, ಮಲಬಾರ್ ಗೋಲ್ಡ್ ಎದುರುಗಡೆ, ಬೆಂಗಳೂರು 560011. ಇನ್ನು ಫೋನ್ ನಂಬರ್ಸ್ ಹೀಗಿದೆ: 08049202225, ಮತ್ತೊಂದು ದೂರವಾಣಿ ಸಂಖ್ಯೆ 08033512491. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿದ್ದು ಈ ರೋಬೋಟಿಕ್ ಲೇಸರ್ ಥೆರಪಿ ಮತ್ತೆ ಸ್ಪೈನಲ್ ಡಿಕಂಪ್ರೆಷನ್ ಥೆರಪಿ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿತ್ಯ ಸಂಜೀವಿನಿ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಎಲ್ಲೆಡೆಯಿಂದ ವ್ಯಕ್ತವಾಗ್ತಾ ಇದೆ. ಮತ್ತು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಇಷ್ಟರ ಮಟ್ಟಿಗೆ ಫಾಸ್ಟ್ ಫಾರ್ವರ್ಡ್ ಆಗಿದೆಯಾ? ಎಲ್ಲಿ ನೋಡಿದ್ರಲ್ಲಿ ಕಪ್ಪು ಕುಳಕಳು ಸಿಕ್ಕಿ ಬೀಳ್ತಾ ಇವೆ. ಇತ್ತೀಚೆಗಷ್ಟೇ ಐಟಿ ದಾಳಿಯಲ್ಲಿ ಚಿಕ್ಕರಾಯಪ್ಪ ಜಯಚಂದ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು. 150 ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಬಹಿರಂಗ ಆಗಿತ್ತು. ಇದೀಗ ಆ ಪಟ್ಟಿಗೆ ಮತ್ತೊಬ್ಬ ಕೆಎಎಸ್ ಅಧಿಕಾರಿ ಸೇರ್ತಾ ಇದ್ದಾರೆ. ಅವರ ಹೆಸರು ದಿ ಗ್ರೇಟ್ ಭೀಮಾ ನಾಯಕ್. ಪ್ರಧಾನಿ ನರೇಂದ್ರ ಮೋದಿಗೆ ಗಣಿ ಧನಿ ಜನಾರ್ದನ್ ರೆಡ್ಡಿ ಶಾಕ್ ಕೊಟ್ಟಿದ್ದಾರೆ ಅನ್ಸುತ್ತೆ. ನೋಟು ನಿಷೇಧದ ಬಳಿಕ ಕೋಟಿ ರೂಪಾಯಿ ಮೊತ್ತದ ಹಳೆಯ ನೋಟುಗಳು ವಿನಿಮಯ ಆಗಿದ್ದಾವೆ.